ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ರಾಣಿ ಸಿನಿಮಾದ ಮೂಲಕ ಬೆಳ್ಳಿ ಪರದೆಯಲ್ಲಿ ರಾರಾಜಿಸಿ ಇದೀಗ ಕರ್ಣನಾಗಿ ಕನ್ನಡ ಕಿರುತೆರೆಯನ್ನ ಆಳ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕಿರಣ್ ರಾಜ್ ಅವರು. ಮೊದಲದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಗೊತ್ತು ನನಗೆ ಎಲ್ಲಾ ಕಡೆ ನೋಡಿದ್ರು ನೀವೇ ಇರ್ತೀರಾ ಅಂತ ಗೊತ್ತು, ನೀವು ಚೆನ್ನಾಗಿರ್ತೀರಾ ಅಂತಾನು ಗೊತ್ತು. ಆದ್ರೂ ಕೂಡ ಇಂಟರ್ವ್ಯೂ ಫಾರ್ಮಾಲಿಟೀಸ್ಗೋಸ್ಕರ ಕೇಳಿದೆ. ಕಿರುತೆರೆ ಆಯ್ತು, ಹಿರಿತೆರೆ ಆಯ್ತು, ಈಗ ಮೈಕ್ರೋ ಸೀರೀಸ್ಗೂ ಕೂಡ ಬಲ್ಗಾಲಿಟ್ಟು ಪ್ರವೇಶ ಮಾಡಿದ್ರ. ಹೇಗ್ ಅನ್ನಿಸ್ತಿದೆ ಹೊಸ ಅನುಭವ, ಅದು ಆಸ್ ಎ ಪ್ರೊಡ್ಯೂಸರ್ ಆಗಿ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಯಾವ ಒಂದು ಜಾಗದಲ್ಲಿ ಕೆಲಸ ಹೊಡ್ಕೊಂಡು ಬಂದಿದ್ದೀನಿ, ಇವತ್ತು ಅಲ್ಲೇ ಒಂದಷ್ಟು ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋ ಆಪರ್ಚುನಿಟಿ ನಂಗೆ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗುತ್ತೆ. ಅಂಡ್ ಇಟ್ ಡಸಂಟ್ ಮ್ಯಾಟರ್ ಫ್ರಮ್ ವೇರ್ ಯು ಸ್ಟಾರ್ಟ್. ಜರ್ನಿ ಚೆನ್ನಾಗಿರ್ಬೇಕು, ರೀಚ್ ಆಗೋ ಡೆಸ್ಟಿನೇಷನ್ ಚೆನ್ನಾಗಿರ್ಬೇಕು. ಸೊ ಆ ಒಂದು ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ. ಸೊ ನೀಡ್ ಟು ಸಿ ಮುಂದೆ ಏನೇನು ಅಪ್ಡೇಟ್ ಆಗುತ್ತೆ. ಅಂಡ್ ನನಗೆ ಏನೇನು ಆಪರ್ಚುನಿಟಿ ಅವೈಲೇಬಲ್ ಇದೆ ಅವೆಲ್ಲದ್ರಲ್ಲೂ ಎಕ್ಸೆಲ್ ಮಾಡಬೇಕು ಅಂತ ಇದೆ. ಅಂಡ್ ರಿಗಾರ್ಡ್ಲೆಸ್ ಆಫ್ ಪ್ಲಾಟ್ಫಾರ್ಮ್, ಅಂದ್ರೆ ನಾನು ಯಾವತ್ತೂ ಸಿನಿಮಾ, ಸೀರಿಯಲ್ ಅಥವಾ ಯಾವತ್ತೂ ನಾನು ಡಿಫ್ರೆನ್ಶಿಯೇಟೇ ಮಾಡಲಿಲ್ಲ. ಐ ವಾಸ್ ಅನ್ ಆಕ್ಟರ್ ದೇರ್, ಐ ಆಮ್ ಅನ್ ಆಕ್ಟರ್ ಹಿಯರ್. ನಾನು ಯಾವಾಗಲೂ ಅದನ್ನೇ ಫಾಲೋ ಮಾಡೋದು. ನನ್ನ ಕೆಲಸ, ನನಗೆ ಕೊಟ್ಟಿರೋ ಕೆಲಸ ಚೆನ್ನಾಗಿ ಮಾಡೋದು ಅಷ್ಟೇ. ಕಿರಣ್ ರಾಜ್ ಅವರು ಮನಸ್ಸು ಮಾಡಿದ್ರೆ ಸೀರಿಯಲ್ ಅಥವಾ ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ಬೋದಿತ್ತು. ಮೊದಲ ಹೆಜ್ಜೆ ಏನಕ್ಕೆ ಮೈಕ್ರೋ ಸೀರೀಸ್ಗೆ ಕಾಲಿಟ್ಟಿದ್ದು ಅಂತ? ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೊಡ್ಡದಾಗೋದು. ಅಂಡ್ ಬೇರೆ ಎಲ್ಲಾ ಫೀಲ್ಡ್ಗೂ ಆಲ್ರೆಡಿ ಆ ಸ್ಪೇಸ್ ಎಲ್ಲ ಫಿಲ್ ಆಗಿದೆ. ಅಂಡ್ ಇದು ಈಗ ಇನಿಷಿಯಲ್ ಪೀರಿಯಡ್ ಅಲ್ಲಿ ಇದೆ, ಬಟ್ ಇನ್ ಕಮಿಂಗ್ ಡೇಸ್ ದಿಸ್ ವಿಲ್ ಬೂಮ್. ಸೊ ಇವತ್ ಯಾರು ಫೌಂಡೇಶನ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋತಾರೆ, ದಿಸ್ ವಿಲ್ ಗಿವ್ ಅ ವೆರಿ ಗುಡ್ ಬೂಸ್ಟ್. ಅಂಡ್ ನನಗೊಂದು ಸ್ವಲ್ಪ ಕನ್ವೀನಿಯಂಟ್ ಅನಿಸ್ತು, ಬಿಕಾಸ್ ನಾನೇ ಬೇರೆ ಬೇರೆ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ನನಗೆ ಇದು ಸ್ವಲ್ಪ ಕನ್ವೀನಿಯಂಟ್ ಅಂತ ಅನ್ಸಿದೆ. ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಲೈಕ್ ಏನಂತಂದ್ರೆ ಈಗ ಒಬ್ಬ ನಟನಾಗಿ ಒಂದು ಕಥೆಯನ್ನ ಕೇಳಿದಾಗ ಅದ್ರಲ್ಲಿ ಏನೇ ಚೇಂಜಸ್ ಆಗುವಂತದ್ದಾಗಿರ್ಬೋದು ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಟ್ ಒಬ್ಬ ಪ್ರೊಡ್ಯೂಸರ್ ಆಗಿ ಏನೆಲ್ಲಾ ಚಾಲೆಂಜಸ್ ಅಂತ ಅನಿಸ್ತು ಅಂತ? ಒಂದು ದ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನಿರುತ್ತಲ್ಲ, ಟು ಕೋಆರ್ಡಿನೇಟ್ ವಿತ್ ಎವ್ರಿ ಒನ್. ಪ್ರತಿಯೊಬ್ಬರು ಲೈಕ್ ಜೊತೆಯಲ್ಲಿ ಕೈ ಹಿಡ್ಕೊಂಡು ಲೈಕ್ ಒಂದು ಫೋರ್ಸ್ ಅಲ್ಲಿ ಹೋಗೋದು. ಅಂಡ್ ಹೌ ಯು ಮ್ಯಾನೇಜ್ ವಿತ್ ಆಲ್ ಆಫ್ ದೆಮ್, ದ ವೇ ಯು ಕಮ್ಯುನಿಕೇಟ್ ವಿತ್ ಆಲ್ ಆಫ್ ದೆಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅನ್ಸುತ್ತೆ. ಅಂದ್ರೆ ಇಷ್ಟು ದಿನ ಐ ವಾಸ್ ಅನ್ ಎಂಪ್ಲಾಯ್ ಒಂದು ಸೆಕ್ಷನ್ಗೆ, ಬಟ್ ನಾವ್ ಐ ಆಮ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಅಂತ ಅಂದಾಗ ರೆಸ್ಪಾನ್ಸಿಬಿಲಿಟಿ ಇನ್ ಟರ್ಮ್ಸ್ ಆಫ್ ಯೋರ್ ವರ್ಕ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದೊಂದು ಫೇಸ್ ನೋಡಿದೀನಿ. ಈಗ ಯಾವ ಹಂತದಲ್ಲಿದೆ ಈಗ ನಿಮ್ಮ ಮೈಕ್ರೋ ಸೀರೀಸ್? ಒಂದ್ ರಿಲೀಸ್ ಆಗಿದೆ, 2 ಮುಗ್ದಿದೆ, ಒಂದ್ ಮಾಡ್ತಾ ಇದೀವಿ. ಟೋಟಲ್ ಎಷ್ಟು ಎಪಿಸೋಡ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ಸೀರೀಸ್ ಅಲ್ಲಿ 45 ನಮ್ಗೆ ಎಪಿಸೋಡ್ಸ್ ಬರುತ್ತೆ. ಟೋಟಲ್ 90 ಮಿನಿಟ್ ಡ್ಯೂರೇಷನ್, 1.5 ಗಂಟೆದು ಸೀರೀಸ್ ಬರುತ್ತೆ. 2 ನಿಮಿಷದ ಒಂದು ಎಪಿಸೋಡ್ ಇರುತ್ತೆ. ಸೊ ಸೇಮ್ ನಿಮ್ಗೆ ಒಂದೊಂದು ಎಪಿಸೋಡ್ ಒಂದು ರೀಲ್ ನೋಡ್ದಂಗ್ ಆಗುತ್ತೆ. ಅಂಡ್ ಒಂದು ಶಾರ್ಟ್ ಟೈಮ್ ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಕಥೆನೇ ಹೇಳ್ಬೇಕು. ಪ್ಲಸ್ ಏನು ಅಂತಂದ್ರೆ ಹುಕ್ಸ್ ನಮ್ಗೆ ಜಾಸ್ತಿ ಸಿಗುತ್ತೆ. ನಿಮ್ಗೆ ಒಂದ್ ರೀಲ್ ನೋಡೋಷ್ಟರಲ್ಲಿ ನೀವು ನಿಲ್ಸಲ್ಲ. ನೀವು ಒಂದ್ ರೀಲ್ ನೋಡಿದ್ರೆ ನಿಮ್ಗೆ ಗೊತ್ತಿಲ್ದಂಗೆ 10 ಎಪಿಸೋಡ್ ನೀವು ಮುಗಿಸ್ತೀರಾ. ಹೌದು. ಅಂಡ್ ಶಾರ್ಟ್ ಡ್ಯೂರೇಷನ್ ಇರೋದ್ರಿಂದ ನಿಮ್ಗೆ 10 ಎಪಿಸೋಡ್ ಹೋಗೋದು ಗೊತ್ತಾಗಲ್ಲ. ಸೊ ಕನ್ಸಂಪ್ಷನ್ ಅಂತೂ ಇದ್ದೇ ಇದೆ. ಈಗ ಕುಕ್ಕುಲಿ ಆಲ್ರೆಡಿ ರಿಲೀಸ್ ಆಗಿರೋದೆಲ್ಲ ಇಟ್ಸ್ ವರ್ಕಿಂಗ್ ವೆರಿ ವೆಲ್. ಅಂಡ್ ನನಗ್ ಗೊತ್ತಿರೋ ಪ್ರಕಾರ ಇಂಡಿಯಾದಲ್ಲಿ ಕರ್ನಾಟಕ ಮಾರ್ಕೆಟ್ ಇಸ್ ಬೂಮಿಂಗ್ ನಾವ್, ಅಂಡ್ ಇಟ್ಸ್ ರಿಯಲಿ ವರ್ಕಿಂಗ್ ವೆಲ್. ಓಕೆ. ಅಂಡ್ ಕಲಾವಿದರ ಬಗ್ಗೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ದೇನಾದ್ರು ಪಾತ್ರ ಇದೆಯಾ? ನೀವೇ ಯಾಕೆ ಕಾಣಿಸ್ಕೊಳ್ಬಾರ್ದಾಗಿತ್ತು ಅಂತ? ಇಲ್ಲ, ಅಲ್ಲಿ ಆತರ ಸ್ಟೋರಿ ಬಂದ್ರೆ ಪಕ್ಕ ನಾನ್ ಮಾಡ್ತೀನಿ. ಅಂದ್ರೆ ನನ್ಗೆ ಆತರ ನಾನು ಆಗ್ಲೇ ಹೇಳಿಲ್ವಲ್ಲ, ಐ ಡೋಂಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ಲಾಟ್ಫಾರ್ಮ್ಸ್. ನಂಗೆ ಒಳ್ಳೆ ಸ್ಟೋರಿ ಸಿಕ್ಕಿದ್ರೆ ನಾನು ಅದನ್ನು ಮಾಡ್ತೀನಿ. ಈಗ ಅಲ್ಲಿ ಮಾಡಿದ್ರೆ ಮೈ ಓನ್ಲಿ ಗೋಲ್ ಇಸ್ ಅಲ್ಲೂ ಐ ನೀಡ್ ಟು ಎಕ್ಸೆಲ್ ಅಷ್ಟೇ. ಕಿರುತೆರೆ ಆಯ್ತು, ಹಿರಿತೆರೆ ಆಯ್ತು, ಮೈಕ್ರೋ ಸೀರೀಸ್ ಆಯ್ತು, ವಾಟ್ ನೆಕ್ಸ್ಟ್? ಎನಿಥಿಂಗ್ ವಿಚ್ ಕಮ್ಸ್ ಆನ್ ಮೈ ವೇ. ನಾನ್ ಲೈಫ್ ತರ ತಗೊಂಡಿದ್ದೀನಿ. ಎವ್ರಿ ಅದರ್ ಥಿಂಗ್ ಇಸ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ಪ್ರತಿ ಎಕ್ಸ್ಪೀರಿಯನ್ಸ್ ಫುಲ್ಲಿ ಆಗಿರ್ಬೇಕು, ಪ್ರತಿ ಎಕ್ಸ್ಪೀರಿಯನ್ಸ್ ಒಂದು ಪಾಸಿಟಿವ್ ವೇ ಅಲ್ಲಿ ಇರಬೇಕು. ಅಂಡ್ ದಟ್ ಎಕ್ಸ್ಪೀರಿಯನ್ಸ್ ಶುಡ್ ಗಿವ್ ಸಮ್ ಎನರ್ಜಿ ಟು ಸಮ್ ಅದರ್ ಪೀಪಲ್. ಸೊ ನಾನ್ ಅಷ್ಟರಲ್ಲೇ ಇದ್ದೀನಿ. ಅಂಡ್ ಈ ಒಂದು ಇದ್ರಲ್ಲಿ ನಾನು ಇನ್ನೂ ಯಾವ್ದು ಫಿಕ್ಸ್ ಮಾಡ್ಕೊಂಡಿಲ್ಲ, ಇಷ್ಟೇ ಮಾಡ್ಬೇಕು, ಇದೇ ಮಾಡ್ಬೇಕು. ನೋ, ವಿಚ್ ಎವರ್ ಕಮ್ಸ್, ಆ ಆಪರ್ಚುನಿಟಿ ನನಗ್ ಬಂದಿದೆ ಅಂದ್ರೆ ಅದ್ರಲ್ಲಿ ಎಕ್ಸೆಲ್ ಮಾಡ್ಬೇಕು. ನಾನು ಅಷ್ಟೇ ಯೋಚನೆ ಮಾಡೋದು. ಸಡನ್ ಈಗ ನಾನು ನಾಳೆ ಮೈಕ್ರೋ ಸೀರೀಸ್ ಮಾಡಿದ್ರೆ ಐ ವಿಲ್ ಮೇಕ್ ಶೋರ್ ದಟ್ಸ್ ದ ಬೆಸ್ಟ್ ಆಫ್ ಎವ್ರಿಥಿಂಗ್ ಎಲ್ಸ್. ಸೊ ನಾನು ಆ ಒಂದು ಇದ್ರಲ್ಲೇ ಕೆಲಸ ಮಾಡೋದು. ಕನ್ನಡ ಕಿರುತೆರೆ ಆಗಿರ್ಬೋದು ಅಥವಾ ಹಿಂದಿ ಕಿರುತೆರೆ ಆಗಿರ್ಬೋದು, ಕಿರಣ್ ರಾಜ್ ಅವ್ರಿಗೆ ಕೈ ಹಿಡಿದಷ್ಟು ಸಿನಿಮಾ ಕೈ ಹಿಡಿದಿಲ್ವಾ ಅಂತ? ಅಂದ್ರೆ ಕಿರುತೆರೆಯಲ್ಲಿ ಕೈ ಹಿಡಿದಿದ್ದು ನಿಮ್ಗೆ ಒಂದು ಅಷ್ಟು ನೋಡಾದ್ಮೇಲೆ ಕಾಣ್ತಿದೆ. ಅಂದ್ರೆ ನಾನ್ ಪರ್ಸನಲಿ ಐ ಆಮ್ ನಾಟ್ ಅಪ್ಸೆಟ್ ಅಬೌಟ್ ಎನಿಥಿಂಗ್. ಓಕೆ, ಇದು ವರ್ಕ್ ಆಗಿಲ್ಲ, ಇನ್ನೊಂದ್ ಮಾಡ್ತೀನಿ. ಅದು ವರ್ಕ್ ಆಗಿಲ್ಲ, ಇನ್ನೊಂದ್ ಮಾಡ್ತೀನಿ. ಏನೋ ಹೇಳ್ತಾರಲ್ಲ, ಕೈ ಸುಟ್ಕೊಂಡ ಅಂತ, ಬೂದಿ ಆಗೋ ತನಕನೂ ಮಾಡ್ತೀನಿ. ಬಟ್ ಸಮ್ ಡೇ ಇಟ್ ವಿಲ್ ಹ್ಯಾಪನ್. ಅದಾಗ್ಲಿ. ಅಂದ್ರೆ ಹೌ ಟು ಸೇ ಇಟ್, ಈಗ ಟೆಲಿವಿಷನ್ ಕನ್ನಡತೆಯಿಂದ ಒಂದು ಫೇಮ್ ಬಂದಿದೆ, ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ. ಅದಕ್ಕಿಂತ ಮುಂಚೆ 7 ಸೀರಿಯಲ್ ಮಾಡಿದ್ದೀನಿ ನಾನು. ಆಗ
ಕೈ ಹಿಡಿತಾ ಇಲ್ವಲ್ಲ ಅಂತ ಬಿಟ್ಬಿಟ್ಟಿದ್ರೆ ಕನ್ನಡತಿನೂ ಆಗ್ತಿರ್ಲಿಲ್ಲ, ಕನ್ನಡನೂ ಆಗ್ತಿರ್ಲಿಲ್ಲ. ಬಟ್ ಆಗ್ಲೂ ಆಗುತ್ತೆ, ಮಾಡೋಣ. ಬಟ್ ಆ 7 ಪ್ರಾಜೆಕ್ಟ್ಸ್ ಅಲ್ಲೂ ನಾನು ಯಾವತ್ತೂ 50% 40% ಕೊಟ್ಟಿಲ್ಲ, ನಾನು ಯಾವತ್ತೂ 100% ಕೊಡ್ತಿದ್ದೆ. ಇನ್ನ ಹೋಪ್ ಇವತ್ತಲ್ಲ ನಾಳೆ ಇಟ್ ವಿಲ್ ಬಿ ರೆಕಗ್ನೈಸ್ಡ್. ಸೊ ಸೇಮ್ ಅಪ್ಲೈಸ್ ಫಾರ್ ಸಿನಿಮಾ. ನನ್ಗೆ ನಾನ್ ನೋಡ್ತಿರೋದೇನು, ನನ್ ಪ್ರೀವಿಯಸ್ ಸಿನಿಮಾಗೆ ಬಂದಿರೋ ಕ್ರೌಡ್ ಕಲೆಕ್ಷನ್ ನನ್ ನೆಕ್ಸ್ಟ್ ಸಿನಿಮಾ ಅದಕ್ಕಿಂತ ಹೆಚ್ಚಿದ್ಯಾ ಇದೆ ಅಂತಂದ್ರೆ ಫಾರ್ ಮೀ ಇಟ್ಸ್ ಅ ಸಕ್ಸಸ್. ಬೇರೆಯವ್ರ ಪ್ಯಾರಾಮೀಟರ್ ಸಕ್ಸಸ್ ನ ಮೆಜರ್ ಮಾಡೋದು ಬೇರೆ ಇರ್ಬೋದು, ಅವ್ರ ಪ್ಯಾರಾಮೀಟರ್ಸ್ ಗೆ ಏನ್ ರಿಸಲ್ಟ್ ಇದೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ವೆನ್ ಐ ಪರ್ಸನಲಿ ಸಿ ಮೈ ಸೆಲ್ಫ್ ಅಂಡ್ ಮೈ ವರ್ಕ್ ಅಂಡ್ ಗ್ರೋತ್, ಐ ಆಮ್ ಸೀಯಿಂಗ್ ದಟ್ ಒಂದು ಇನ್ಕ್ಲೈನ್ ಇದ್ರಲ್ಲಿ ರೇಷಿಯೋ ಕಾಣ್ತಿದೆ. ನೆಕ್ಸ್ಟ್ ಇದ್ರಲ್ಲಿ ಬೇರೆಯವ್ರ ಪ್ಯಾರಾಮೀಟರ್ಗೂ ಸೂಟ್ ಆಗುವಂತ ಸಕ್ಸಸ್ ಬಂದ್ಬಿಡುತ್ತೆ. ಈಗ ಸದ್ಯಕ್ಕೆ ನನ್ನ ಇದ್ರಲ್ಲಿ ಇಟ್ಸ್ ಗುಡ್. ಓಕೆ, ಈಗಷ್ಟೇ ಹೇಳ್ತಾ ಇದ್ರಿ ಕಿರುತೆರೆ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಕರ್ಣ ಸೀರಿಯಲ್ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಒಂದು ಕ್ವಶನ್, ಅಂಡ್ ಅದ್ರೊಟ್ಟಿಗೆ ಏನಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಬೆಳ್ಳಿ ಪರದೆಯಲ್ಲಿ ಮಿಂಚ್ತಾ ಇದ್ದಂತವ್ರು ಸಿನಿಮಾಗಳ ಮೂಲಕ ಸಡನ್ ಆಗಿ ಮತ್ತೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡೋದಕ್ಕೆ ಏನ್ ಕಾರಣ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಆಡಿಯನ್ಸ್ ಅಲ್ಲಿ. ನಾನು ಸುಮಾರು ಕಡೆ ಹೇಳಿದೀನಿ, ನಾನು ತಗೊಳ್ಳೋ ಡಿಸಿಷನ್ಸ್ ಇಮೋಷನ್ಸ್ ಮೇಲೆಲ್ಲ ಪ್ರಾಕ್ಟಿಕಲ್ ಗ್ರೌಂಡ್ಸ್ ಮೇಲೆ ಇದ್ದೇ ಇರುತ್ತೆ. ಸೊ ಟು ಬಿ ವೆರಿ ಫ್ರಾಂಕ್, ಸಿನಿಮಾಗೆ ಒಂದ್ ಸೆಟ್ ಆಫ್ ಕ್ರೌಡ್ ಇದೆ, ಬಟ್ ರೀಚ್ ಅಂತ ನೋಡೋದಾದ್ರೆ ಪ್ರಾಕ್ಟಿಕಲ್ ರೀಚ್ ಬಗ್ಗೆ ನಾನು ಮಾತಾಡ್ತೀನಿ, ಟೆಲಿವಿಷನ್ ಜಾಸ್ತಿ ಇದೆ. ಎಂಡ್ ಆಫ್ ದ ಡೇ ಅನ್ ಆರ್ಟಿಸ್ಟ್ ನೀಡ್ ರೆಕಗ್ನಿಷನ್ ಅಂಡ್ ರೀಚ್. ನನಗ್ ಸಿನಿಮಾ ಅವಕಾಶ ಗೊತ್ತಿದ್ದು ನಂಗೆ ರೀಚ್ ಇದೆ ಅಂತ, ಆ ರೀಚ್ ಮೇನ್ ಕಾರಣ ಇದೆ ಟೆಲಿವಿಷನ್. ಸೊ ಅದಕ್ಕೆ ಇವತ್ತಿಗೂ ರೀಚ್ ಇದೆ ಅಂತ ನಂಗೆ ತುಂಬಾ ಕ್ಲಾರಿಟಿಯಿಂದ ಇದೆ. ಅದು ಗೊತ್ತಿದ್ದುವೇ ನನ್ನ ಡಿಸಿಷನ್ ಮೇಕಿಂಗ್ ಅಲ್ಲಿ ಬೇರೆಯವ್ರ ಮಾತು ಕೇಳ್ತಾ ಕೂತ್ಕೊಂಡ್ರೆ ದಟ್ ವಿಲ್ ಬಿ ಅ ವೆರಿ ರಾಂಗ್ ಡಿಸಿಷನ್ ಫಾರ್ ಮೀ. ಸೊ ಆ ಒಂದು ರೀಚ್ಗೋಸ್ಕರ ಲೈಕ್ ಐ ವಾಂಟ್ ಟು ರೀಚ್ ಪೀಪಲ್. ಎಂಡ್ ಆಫ್ ದ ಡೇ ಐ ವಾಂಟ್ ಪೀಪಲ್ ಟು ನೋ ಮಿ ಆಸ್ ಅನ್ ಆಕ್ಟರ್. ಅದಕ್ಕೆ ಇದೊಂದು ಒಳ್ಳೆ ಮೀಡಿಯಮ್. ಪ್ಯಾರಲಲಿ ಐ ಆಮ್ ಡೂಯಿಂಗ್ ಫಿಲ್ಮ್ಸ್, ಪ್ಯಾರಲಲಿ ಐ ಆಮ್ ಡೂಯಿಂಗ್ ಎವ್ರಿ ಅದರ್ ಥಿಂಗ್. ಸೊ ಜಸ್ಟ್ ಅನ್ ಆಕ್ಟರ್ ನಾನು ಇದನ್ನ ನೋಡಿರೋದು, ನಾನು ತುಂಬಾ ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.